ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಡಂಪಿಂಗ್ ಯಾರ್ಡ್ಗೆ ತೆರಳಿದಂತಹ ಕಸದ ಲಾರಿಗಳು ಕಸದ ಸಮಸ್ಯೆಯನ್ನ ಉಂಟು ಮಾಡಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವಂತಹ ಕಸದ ಸಮಸ್ಯೆ. ಡಂಪಿಂಗ್ ಯಾರ್ಡ್ಗೆ ತೆರಳಿದ ಕಸದ ಲಾರಿಗಳು ಜಿಬಿಎ ಕಸದ ಲಾರಿಗಳಿಗೆ ಗ್ರಾಮಸ್ಥರು ದಿಗ್ಬಂಧನವನ್ನ ಹಾಕಿದ್ದಾರೆ. ಕಸ ವಿಲೇವಾರಿ ಆಗದೆ ನಿಂತಲ್ಲೇ ನಿಂತಹ ಲಾರಿಗಳು ಬಾಗಲೂರು ಬಳಿ ಜಿಬಿಎ ಕಸದ ಲಾರಿಗಳಿಗೆ ತಡೆ ಹಾಕಿದ್ದಾರೆ ಗ್ರಾಮಸ್ಥರು. ಬಾಗಲೂರು ಬಳಿ ಜಿಬಿಎ ಕಸದ ಲಾರಿಗಳಿಗೆ ತಡೆ ಹಾಕಿರುವಂತದ್ದು. ರಸ್ತೆಯಲ್ಲೇ ನಿಂತಿರುವಂತಹ ನೂರಾರು ಕಸದ ಲಾರಿಗಳು. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಇವಾಗಿಂದ ಅಥವಾ ನಿನ್ನೆ ಮೊನ್ನೆಯಿಂದ ಇರುವಂತದ್ದಲ್ಲ, ಸುಮಾರು ವರ್ಷಗಳಿಂದ ಕೂಡ ಇರುವಂತದ್ದು. ಕಸವನ್ನ ಎಲ್ಲಿಗೆ ಹಾಕಬೇಕು? ಡಂಪಿಂಗ್ ಯಾರ್ಡ್ಗೆ ಹಾಕಬೇಕು. ಆದರೆ ಡಂಪಿಂಗ್ ಯಾರ್ಡ್ ಎಲ್ಲಿರುತ್ತೆ? ಗ್ರಾಮಸ್ಥರ ಒಂದು ಪ್ರದೇಶದಲ್ಲಿ, ಅಂದ್ರೆ ಅಲ್ಲಿ ತೀರಾ ಗ್ರಾಮಸ್ಥರೆಲ್ಲರೂ ಇರುವಂತದ್ದು, ಸ್ಥಳೀಯರೆಲ್ಲರೂ ಕೂಡ ವಾಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ, ಹತ್ತಿರದ ಸ್ಥಳದಲ್ಲಿ ಇರುವಂತದ್ದು ಡಂಪಿಂಗ್ ಯಾರ್ಡ್ಗಳು. ಇದೇ ಒಂದು ಸಮಸ್ಯೆ ಇದೀಗ ಬಾಗ್ಲೂರು ಬಳಿ ಇರುವಂತಹ ಜಿಬಿಎ ಕಸದ ಲಾರಿಗಳಿಗೆ ತಡೆಯನ್ನ ಹಾಕಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇನ್ನ ನೂರಾರು ಒಂದು ಲಾರಿಗಳು ನಿಂತಲ್ಲೇ ನಿಂತಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಡಂಪಿಂಗ್ ಯಾರ್ಡ್ಗೆ ತೆರಳಿದಂತಹ ಕಸದ ಲಾರಿಗಳು ಅಲ್ಲೇ ನಿಂತಿದೆ. ಬಾಲಕನ ದುರ್ಮರಣದ ಬಳಿಕ ಗ್ರಾಮಸ್ಥರು ಗರಂ ಆಗಿದ್ದಾರೆ ಜಿಬಿಎ ಮೇಲೆ. ಬಾಗಲೂರು ರಸ್ತೆಯಲ್ಲಿ ಲಾರಿಗಳನ್ನ ತಡೆದು ಕಿಚ್ಚನ್ನ ಹಚ್ಚಿದ್ದಾರೆ. ತ್ಯಾಜ್ಯ ತುಂಬಿಕೊಂಡು ನಿಂತಿರುವಂತಹ ಜಿಬಿಎ ಲಾರಿಗಳು, ಕಸ ತುಂಬಿದ ಲಾರಿಗಳು ದೊಡ್ಡಬಳ್ಳಾಪುರ ಕಡೆ ಶಿಫ್ಟ್ ಆಗ್ತಾ ಇತ್ತು. ಜಿಬಿಎ ಅಧಿಕಾರಿ ಕರಿಗೌಡ ಸೂಚನೆಯಂತೆ ಸಂಚಾರವನ್ನ ಕೂಡ ಮಾಡ್ತಾ ಇತ್ತು. ಆದ್ರೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಕಸದ ಲಾರಿಗಳಿಗೆ ತಡೆ ಹಾಕಿದ್ದಾರೆ ಅಲ್ಲಿನ ಸ್ಥಳೀಯರು. ಬೆಂಗಳೂರಿನ ಕಸಕ್ಕೆ ದೊಡ್ಡಬಳ್ಳಾಪುರ ಜನರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಸಿಲಿಕಾನ್ ಸಿಟಿಯ ಒಂದು ಕಸ ವಿಲೇವಾರಿ ಎಲ್ಲಾಗುತ್ತೆ ಅಂತಂದ್ರೆ ದೊಡ್ಡಬಳ್ಳಾಪುರ ಹತ್ತತ್ರ ಬಾಗ್ಲೂರು ರಸ್ತೆಯಲ್ಲಿ. ಆದರೆ ಬಾಗ್ಲೂರು ರಸ್ತೆಯಲ್ಲಿ ಲಾರಿಗಳನ್ನ ತಡೆದು ಅಲ್ಲಿನ ಗ್ರಾಮಸ್ಥರು ಒಂದು ರೀತಿಯ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ತ್ಯಾಜ್ಯವನ್ನೆಲ್ಲ ತುಂಬಿಕೊಂಡು ಬರ್ತೀರಾ, ಇಲ್ಲ ಹಾಕ್ತೀರಾ, ಆದರೆ ಇದರಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ನಾವಿಲ್ಲಿ ಸ್ಥಳೀಯರು. ಇದರಿಂದ ಈಗಾಗಲೇ ಬಾಲಕನ ಒಂದು ದುರ್ಮರಣ ಕೂಡ ಆಗಿರುವಂಥದ್ದು. ಮತ್ತೆ ಇದೇ ಸಮಸ್ಯೆಯನ್ನ ನೀವು ಉಲ್ಬಣಗೊಳಿಸ್ತಿದ್ದೀರಾ ಅಂತಂದ್ರೆ ನಾವು ಇನ್ಮುಂದೆ ಸುಮ್ಮನಿರಲ್ಲ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರಕ್ಕೆ ಕಸದ ಲಾರಿ ಶಿಫ್ಟ್ ಆಗುತ್ತಿದ್ದಂತೆ ಇನ್ನು ಶಾಸಕ ಗರಂ ಕೂಡ ಆಗಿದ್ದಾರೆ. ಜಿಬಿಎ ಅಧಿಕಾರಿ ಕರಿಗೌಡ ಅವರ ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ಶಾಸಕ ಧೀರಜ್ ಮುನಿರಾಜು ಆಕ್ರೋಶವನ್ನ ಹೊರಗಾಕಿರುವಂತದ್ದು. ಬೆಂಗಳೂರಿನ ಕಸ ಎಲ್ಲ ತಗೊಂಡ್ ಬರ್ತೀರಾ, ದೊಡ್ಡಬಳ್ಳಾಪುರದಲ್ಲಿ ಹಾಕ್ತೀರಾ, ದೊಡ್ಡಬಳ್ಳಾಪುರದಲ್ಲೂ ಕೂಡ ಕಸದ ಲಾರಿಗಳಿಗೆ ತಡೆ ಹಾಕಿರುವಂತದ್ದು. ಇನ್ನು ಈ ಕುರಿತಂತೆ ಜಿಬಿಎ ಅಧಿಕಾರಿ ಕರಿಗೌಡ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ದಾರೆ ಶಾಸಕ ಧೀರಜ್ ಮುನಿರಾಜು. ಹಾಗಾದ್ರೆ ಅವರು ಏನ್ ಮಾತನಾಡಿದ್ದಾರೆ ಈ ಒಂದು ಕಸದ ಸಮಸ್ಯೆ ಬಗ್ಗೆ ನೋಡ್ಕೊಂಡು ಬರೋಣ. ದೊಡ್ಡಬಳ್ಳಾಪುರ ಘಟಕದಲ್ಲಿ ನಡೀತಾ ಇರುವಂತ MSGP ಈಸ್ಟ್ ಪಾಲಿಕೆ ಹಾಗೂ ವೆಸ್ಟ್ ಪಾಲಿಕೆಯಿಂದ ಕೆಲವು ವಾರ್ಡ್ಗಳಲ್ಲಿ ಕಸ ಹಾಕ್ಸ್ಕೊಂತ ಇದೆ. ಮಹದೇವಪುರದಿಂದ ಒಂದಷ್ಟು ಮಹದೇವಪುರ ವಲಯದಿಂದ ಹಾಕ್ಸ್ಕೊಂತ ಇದೆ. ಅದು ಬಿಟ್ಟು ಅಡಿಷನಲಿ ಬೇರೆ ಬೇರೆವು ಇವತ್ತು ಏನು ಮಹದೇವಪುರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಅದ್ರ ಪ್ರಯುಕ್ತವಾಗಿ ಕೆಲವೊಂದು ಲಾರಿಗಳನ್ನ ಈ ಕಡೆ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ವೈಯಕ್ತಿಕವಾಗಿ ಗೊತ್ತಾಯ್ತು. ಈ ಮಾಹಿತಿ ಗೊತ್ತಾಗಿದ ತಕ್ಷಣ ಯಾವ್ದು ದೊಡ್ಡಬಳ್ಳಾಪುರದಲ್ಲಿ ಈಗ ಆಗ್ತಾ ಇರೋ 70ಕ್ಕೆ ನಾವು ತಡ್ಕೊಳಕ್ ಆಗ್ತಿಲ್ಲ. ಅದು ಬಿಟ್ಟು ಅಡಿಷನಲಿ ಬೇರೆ ಯಾವ್ದು ಪರ್ಮಿಟ್ ಇಲ್ಲದೆ ಇರೋಂಥ ಗಾಡಿಗಳು ಯಾವ್ದು ಬಂದಿದ್ದಾವೆ ಅಷ್ಟ್ರ ವಿರುದ್ಧವಾಗ್ಲೂ ನಾನೇ ಇಲ್ಲಿ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದೀನಿ. MSGP ತಗೊಳಕ್ಕೆ ಯೋಗ್ಯ ಇರುವಂತ ಮತ್ತು ವಾರ್ಡ್ಗಳು ಯಾವ್ದು ಅಲೌಡ್ ಇದಾವೆ ಅದು ಬಿಟ್ಟು ಇನ್ಯಾವುದೇ ಗಾಡಿಯನ್ನ ಬಿಡದೆ ನಾವು ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ನಮ್ಮ ಮುಖಂಡರು, ಸ್ಥಳೀಯ ರೈತರ ಜೊತೆ ಎಲ್ಲ ಗಾಡಿಗಳನ್ನ ತಡೆ ಹಿಡಿದು ವಾಪಸ್ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ಸರ್. ಯಾವ ಘಾಟಿಗಳು ಫಿಟ್ನೆಸ್